Hi, I am Kaviraj from scoringtarget.com. In today's session, we are going to discuss question bank 4 for second PUC, most expected questions and answers for class 12 exam preparation. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ಇಂಗ್ಲೀಷ್ನಲ್ಲಿ ವಿಷಯದಲ್ಲಿ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ಕ್ವಶನ್ ಬ್ಯಾಂಕ್ 1, 2 ಮತ್ತು 3ಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಡಿಸ್ಕಸ್ ಮಾಡ್ತಿರೋದು ಕ್ವಶನ್ ಬ್ಯಾಂಕ್ 4. ಸೊ ಈ 4 ಕ್ವಶನ್ ಬ್ಯಾಂಕ್ ಲಿಂಕನ್ನು ಮತ್ತು PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಮೊದಲನೇ ಪ್ರಶ್ನೆ, ಹೆವನ್ ಈಸ್ ನಾಟ್ ಅ ಸಪ್ರೇಟ್ ಎಂಟಿಟಿ ಬಟ್ ಅ ಪಾರ್ಟ್ ಆಫ್ ಅರ್ತ್ to be created by human endeavors. How does the poem Heaven If You Are Not Here on the Earth present this? Heaven If You Are Not Here on the Earth ಅಂತಕ್ಕಂಥ ಕವನದಲ್ಲಿ ಈ ಸ್ವರ್ಗ ಮತ್ತು ಭೂಮಿ ಅನ್ನೋದು ಅದು ಬೇರೆ ಬೇರೆ ಅಲ್ಲ ಅನ್ನೋದನ್ನು ಯಾವ ಥರ ವ್ಯಕ್ತಪಡಿಸಿದ್ದಾರೆ? ಆನ್ಸರ್, ಹ್ಯಾವಿಂಗ್ ಕನ್ವಿನ್ಸ್ಲಿ ಆರ್ಗ್ಯೂಡ್ ದ್ಯಾಟ್ ವಿ ಡು ನಾಟ್ ನೀಡ್ ಟು ಸೀಕ್ ಹೆವನ್ ಇನ್ ದ ಸ್ಕೈಸ್ ಆ್ಯಂಡ್ ದಿಸ್ ವೆರಿ ಅರ್ತ್ ಈಸ್ ಹೆವನ್ಲಿ ಇನ್ ರಿಯಾಲಿಟಿ. ಅಂದರೆ ಸ್ವರ್ಗ ಅಂದರೆ ನಾವು ಎಲ್ಲಿ ಆಕಾಶದಲ್ಲೋ ಅಥವಾ ಎಲ್ಲೋ ಹುಡುಕಬೇಕಾದ ಅವಶ್ಯಕತೆ ಅಲ್ಲ, ಅದು ಇರೋದು ಭೂಮಿ ಮೇಲೇ. ದ ಪೋಯಟ್ ಪ್ರೆಸೆಂಟ್ಸ್ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ದ ಬ್ಯೂಟಿ ಆಫ್ ದಿ ಮೂನ್ಲೈಟ್ ನೈಟ್. ಅಂದರೆ ಒಂದು ವಸಂತ ರಾಶಿಗಳ ಸುಗ್ಗಿಕಾಲ ಮತ್ತು ಬೆಳದಿಂಗಳ ಬೆಳಕು, ಇವುಗಳಲ್ಲಿ ನಾವು ಸ್ವರ್ಗವನ್ನು ಕಾಣ್ತೀವಿ. ದ ಪೋಯಟ್ ಕಾಲ್ಸ್ ದೀಸ್ ಚಂಕ್ಸ್ ಆಫ್ ಹೆವನ್. ಇವೆಲ್ಲ ಸ್ವರ್ಗದ ಚಂಕ್ಸ್ ಅಂತ ಹೇಳ್ತಾರೆ. ಎರಡನೇ ಪ್ರಶ್ನೆ, ಹೆವನ್ ಈಸ್ ನಾಟ್ ನಥಿಂಗ್ ಬಟ್ ಅ ರಿಪ್ಲಿಕಾ ಆಫ್ ದಿ ಬೆಸ್ಟ್ ಕ್ವಾಲಿಟೀಸ್ ಆಫ್ ಅರ್ತ್. ಅಂದರೆ ಭೂಮಿಗೆ ಇರತಕ್ಕಂಥ ಒಂದು ಒಳ್ಳೆಯ ಅದ್ಭುತ ಗುಣಗಳೇ ಸ್ವರ್ಗ ಕೂಡ ಇರುತ್ತೆ. ಹೌ ಡಸ್ ದ ಪೋಯಮ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್ ಜಸ್ಟಿಫೈಸ್ ದಿಸ್ ಸ್ಟೇಟ್ಮೆಂಟ್? ಈ ಹೇಳಿಕೆಯನ್ನು ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್ ಅಂತಕ್ಕಂಥ ಕವನದಲ್ಲಿ ಯಾವ ಥರ ವ್ಯಕ್ತಪಡಿಸಿದ್ದಾರೆ? ಆನ್ಸರ್, the poem Heaven If You Are Not Here on the Earth makes an attempt to argue that there is no heaven in reality. ಈ ಕವನದಲ್ಲಿ ಏನು ವಾದಿಸಲಾಗಿದೆ ಅಂದರೆ ಸ್ವರ್ಗ ಅನ್ನೋದು ಮೇಲೆ ಇರೋದಿಲ್ಲ, ಅದು ಭೂಮಿನಾಗಿರುತ್ತೆ. ಎಂಟಿಟೀಸ್ ಲೈಕ್ ಅ ಗಾಡ್, ಹೆವನ್ ಆ್ಯಂಡ್ ದ ನಿಮ್ಸ್ ಆರ್ ಮಿಯರ್ಲಿ ಫಿಗ್ಮೆಂಟ್ಸ್ ಆಫ್ ಮ್ಯಾನ್ಸ್ ಇಮ್ಯಾಜಿನೇಷನ್. ದೇವರು, ಸ್ವರ್ಗ ಮತ್ತು ಅಪ್ಸರೆಯರು ಅನ್ನೋದು ಇದು ಕೇವಲ ಮನುಷ್ಯನ ಒಂದು ಕಲ್ಪನೆಯ ಪ್ರಪಂಚ ಅಂತ. ಮೂರನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಸಿಚುವೇಶನ್ ಒನ್ ವಿಟ್ನೆಸ್ಡ್ ವೈಲ್ ಟ್ರೈಂಗ್ ಟು ಕ್ರಾಸ್ ದ ರೋಡ್ ಇನ್ ಬ್ರೆಜಿಲ್ ಆ್ಯಸ್ ಮೆನ್ಷನ್ಡ್ ಬೈ ಜಾರ್ಜ್ ಮೈಕ್ಸ್. ಜಾರ್ಜ್ ಮೈಕ್ಸ್ ಅವರು ಹೇಳಿರುವ ಹಾಗೆ ಬ್ರೆಜಿಲ್ನಲ್ಲಿ ರಸ್ತೆ ಕ್ರಾಸ್ ಮಾಡೋದ್ರ ಬಗ್ಗೆ ಒಂದು ವಿಟ್ನೆಸ್ ಬಗ್ಗೆ ಹೇಳಿ ಅಂತ. ಆನ್ಸರ್, ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ದ ಪೀಪಲ್ ಆಫ್ ಬ್ರೆಜಿಲ್ ಆರ್ ಬೋತ್ ಲೆಜರ್ಲಿ ಆ್ಯಂಡ್ ಸ್ಪೀಡ್ ಲವಿಂಗ್. ಅಂದರೆ ಮೈಕ್ಸ್ ಅವರ ಪ್ರಕಾರ ಬ್ರೆಜಿಲ್ ದೇಶದ ಜನ ತುಂಬ ಲೆಜರಿ ಆಗಿರ್ತಾರೆ, ಜೊತೆಗೆ ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇರ್ತಾರೆ. ಹಿ ಮಾರ್ಕ್ಸ್ ದ್ಯಾಟ್ ಹವೆವರ್ ಕ್ಲೋಸ್ ಬೈ ಆರ್ ಫಾರ್ ಆಫ್ ದೇರ್ ಡೆಸ್ಟಿನೇಷನ್ ಮೇ ಬಿ ಬ್ರೆಜಿಲ್ಸ್ ಡು ನಾಟ್ ಸೀಮ್ ಟು ಬೋದರ್ ಅಬೌಟ್ ದ ಟೈಮ್ ಇಟ್ ಮೈಟ್ ಟೇಕ್ ಫಾರ್ ದೆಮ್ ಟು ರೀಚ್ ದೇರ್ ಡೆಸ್ಟಿನೇಷನ್. ಅವರು ಹೋಗ್ತಕ್ಕಂಥ ಸ್ಥಳ ಎಷ್ಟೇ ಸಮೀಪ ಇರಲಿ, ಎಷ್ಟೇ ದೂರ ಇರಲಿ, ಅದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಅವರು ಚಿಂತೆ ಮಾಡೋದಿಲ್ಲ. ಕೇವಲ ಅವರು ಗುರಿ ಮುಟ್ಟೋದ ಕಡೆಗೆ ಬ್ರೆಜಿಲಿಯನ್ಸ್ ಯೋಚನೆ ಮಾಡ್ತಾರೆ ಅಂತ ಜಾರ್ಜ್ ಮೈಕ್ಸ್ ಅವರು ಹೇಳ್ತಾರೆ. ನಾಲ್ಕನೇ ಪ್ರಶ್ನೆ, ದ ಬೌನಿಂಗ್ ಜೆಂಟಲ್ಮೆನ್ ಆರ್ ಟ್ರಾನ್ಸ್ಫಾರ್ಡ್ ಇನ್ ಟು ಸೇವೇಜಸ್ ಇನ್ ಜಪಾನ್. ಅಂದರೆ ಜೆಂಟಲ್ಮ್ಯಾನ್ಗಳು ಸೇವೇಜ್ ಆಗಿ ಪರಿವರ್ತನೆ ಆಗೋದು. ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತಕ್ಕಂಥ ಒಂದು ಪಾಠದೊಂದಿಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆನ್ಸರ್, ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್, bowing is so ubiquitous in Japan. It is the money of the Japanese. Everyone keeps bowing to everybody else with the ceremonious solemnity of the courtier, yet with a great deal of nature and intimate grace. ಐದನೇ ಪ್ರಶ್ನೆ, how did the POP campaign team trap roof in the water? ದ ವೋಟರ್ ಅಂತಕ್ಕಂಥ ಪಾಠದಲ್ಲಿ POP ಕ್ಯಾಂಪೇನ್ದವರು ರೂಫ್ನನ್ನು ಯಾವ ಥರ ಟ್ರ್ಯಾಪ್ ಮಾಡ್ತಾರೆ, ಬಲಿಗೆ ಹಾಕ್ತಾರೆ ಅಂತ. ಆನ್ಸರ್, ಇನ್ ದ ಸ್ಟೋರಿ ದ ವೋಟರ್ ರೂಫ್ ಈಸ್ ದ ಎಲೆಕ್ಷನ್ ಕ್ಯಾಂಪೇನ್ ಮ್ಯಾನೇಜರ್ ಫಾರ್ ಮರ್ಕಸ್ ಅಬೆ.
ಮರ್ಕಸ್ ಅಬೆಯವರ ಒಬ್ಬ ಕ್ಯಾಂಡಿಡೇಟ್ ಪರವಾಗಿ ರೂಫ್ ಅವರು ಚುನಾವಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಕ್ಯಾಂಡಿಡೇಟ್ ಆಫ್ ದಿ ಪೀಪಲ್ಸ್ ಅಲಯನ್ಸ್ ಪಾರ್ಟಿ PAP ಕ್ಯಾಂಡಿಡೇಟ್ ಅವರು. On the night before the election, the leader of the POP campaign team visits Roof's house. ಸೊ ಎಲೆಕ್ಷನ್ಗಿಂತ ಬಿಫೋರ್ ರಾತ್ರಿ ಏನು ಮಾಡ್ತಾರೆ, POP ಕ್ಯಾಂಪೇನ್ನ ವ್ಯಕ್ತಿಗಳು ರೂಫ್ನ ಮನೆಗೆ ಭೇಟಿ ಕೊಡ್ತಾರೆ. He places 5 points on the floor and tells Roof that he wanted his vote. ಸೊ ರೂಫ್ಗೆ 5 ಪೌಂಡ್ ದುಡ್ಡನ್ನು ಕೊಟ್ಟು ನೀವು ಓಟ್ ನಮಗೆ ಹಾಕಿ ಅಂತ ಹೇಳ್ತಾರೆ. He gets up from his chair, closes the door and comes back. He gets enough time to wait the proposition. He carves to make such a huge amount his own. ಸೊ ಅದಕ್ಕೆ ರೂಫ್ ಏನು ಮಾಡ್ತಾನೆ ಅಂದರೆ, ಆ ಕುರ್ಚಿಯಿಂದ ಕೂತ್ಕೊಂಡು ಎದ್ದು ನಿಂದಿರ್ತಾನೆ, ಬಾಗಿಲು ಕಿಟಕಿಯನ್ನು ಮುಗಿಸ್ತಾನೆ, ಆ ದುಡ್ಡನ್ನು ತೆಗೆದುಕೊಳ್ತಾನೆ. 6ನೇ ಪ್ರಶ್ನೆ, ವೈ ವಾಸ್ ರೂಫ್ ಇನ್ ಅ ಫಿಕ್ಸ್ ವೆನ್ ಪುಟ್ಟಿಂಗ್ ಇನ್ ಹಿಸ್ ಬ್ಯಾಲೆಟ್ ಪೇಪರ್ ಇನ್ ದಿ ವೋಟರ್. ದ ವೋಟರ್ ಅಂತಕ್ಕಂಥ ಪಾಠದಲ್ಲಿ ಬ್ಯಾಲೆಟ್ ಪೇಪರನ್ನು ಅಂದರೆ ವೋಟಿಂಗ್ ಪೇಪರನ್ನು ಓಟ್ ಹಾಕುವಲ್ಲಿ ರೂಫ್ ಯಾವ ಥರ ಫಿಕ್ಸ್ ಆಗಿರ್ತಾನೆ ಅಂತ. ಆನ್ಸರ್, ಆ್ಯಸ್ ಸೂನ್ ಆ್ಯಸ್ ರೂಫ್ ವೆಂಟ್ ಇನ್ ಟು ದ ವೋಟಿಂಗ್ ಬೂತ್, ಹಿ ವಾಸ್ ಕನ್ಫ್ರಂಟೆಡ್ ಬೈ ದ ಕಾರ್ ಆನ್ ಒನ್ ಬಾಕ್ಸ್ ಆ್ಯಂಡ್ ದ ಹೆಡ್ ಆನ್ ದ ಅದರ್. ಸೊ ರೂಫು ವೋಟಿಂಗ್ ಬೂತಿಗೆ ವೋಟ್ ಮಾಡೋಕ್ಕೆ ಹೋದಾಗ ಅವನು ಏನು ಮಾಡ್ತಾನೆ ಅಂದರೆ ಕಾರು ಮತ್ತು ಹೆಡ್ ಇರೋದನ್ನು ನೋಡ್ತಾನೆ. ಹಿ ಟುಕ್ ಔಟ್ ಹಿಸ್ ಬ್ಯಾಲೆಟ್ ಪೇಪರ್ ಫ್ರಮ್ ಹಿಸ್ ಪಾಕೆಟ್ ಆ್ಯಂಡ್ ಲುಕ್ ಅಟ್ ಇಟ್. ಫಾರ್ ಅ ಮೂಮೆಂಟ್ he found himself caught in a moral dilemma. He could not decide whether he should vote for Marcus Abe of the PAP or Meduka of POP. ಸೊ ಅಲ್ಲಿ ಓಟ್ ಹಾಕಕ್ಕೆ ಹೋದ್ಮೇಲೆ ಅವನಿಗೆ ತುಂಬ ಒಂದು ಗೊಂದಲ ಆಗುತ್ತೆ, ಯಾರಿಗೆ ಓಟ್ ಹಾಕಬೇಕನ್ನೋದು. PAP ಪಾರ್ಟಿದು ಮರ್ಕಸ್ ಅಬೆಗೆ ಹಾಕಬೇಕಾ ಅಥವಾ POP ಪಾರ್ಟಿನ ಮಡುಕಾಗೆ ಹಾಕಬೇಕಾ ಅಂತ ಒಂದು ಗೊಂದಲ ಆಗುತ್ತೆ, ಯಾಕಂದರೆ ದುಡ್ಡನ್ನು ತೆಗೆದುಕೊಂಡಿರ್ತಾನಲ್ವಾ. 7ನೇ ಪ್ರಶ್ನೆ, explain the role played by Sheila Rani Chunkat in the cycling movement in Where There Is a Wheel. ವೇರ್ ದೇರ್ ಇಸ್ ಎ ವೀಲ್ ಅಂತಕ್ಕಂಥ ಒಂದು ಪಾಠದಲ್ಲಿ ಶೀಲಾ ರಾಣಿಯವರು ಸೈಕ್ಲಿಂಗ್ ಮೂಮೆಂಟ್ ಬಗ್ಗೆ ಬರೀರಿ ಅಂತ. ಆನ್ಸರ್, ಶೀಲಾ ರಾಣಿ ಚುಕುಂತ, former popular district collector, came up with the idea of cycling for women empowerment in 1991 in Pudukottai district of Tamil Nadu. ಸೊ ಇಲ್ಲಿ ಶೀಲಾ ರಾಣಿ ಇವರು ಡಿಸ್ಟಿಕ್ ಕಲೆಕ್ಟರ್ ಆಗಿರ್ತಾರೆ, ಮಾಜಿ ಡಿಸ್ಟಿಕ್ ಕಲೆಕ್ಟರ್. ಅವ್ರು ಏನು ಮಾಡ್ತಾರೆ ಅಂದರೆ ತಮಿಳುನಾಡಿನ ಒಂದು ಪಟ್ಟುಕೊಡೆಯಲ್ಲಿ 1991ರಲ್ಲಿ ಬಂದು ಮಹಿಳೆಯರ ಒಂದು ಸೈಕ್ಲಿಂಗ್ಗೆ ಪ್ರೋತ್ಸಾಹನ ಕೊಡ್ತಾರೆ. ದಿಸ್ ವಾಸ್ ಟು ಫರ್ದರ್ ಟ್ರೈನ್ ಫೀಮೇಲ್ ಆ್ಯಕ್ಟಿವಿಟೀಸ್ ಟು ರೀಚ್ ಲಿಟ್ರಸಿ ಟು ವುಮೆನ್ ಇನ್ ದ ಇಂಟೀರಿಯರ್. ಮಹಿಳೆಯರ ಒಂದು ಶಿಕ್ಷಣಕ್ಕಾಗಿ ಅವರು ಈ ಒಂದು ಚಟುವಟಿಕೆಯನ್ನು ಹಮ್ಮಿಕೋತಾರೆ. ಸಿ ಇನ್ಕ್ಲೂಡೆಡ್ ಮೊಬೈಲಿಟಿ ಆ್ಯಸ್ ಅ ಪಾರ್ಟ್ ಆಫ್ ದ ಲಿಟ್ರಸಿ ಡ್ರೈವ್. 8ನೇ ಪ್ರಶ್ನೆ, ಹೌ ಡಿಡ್ ದ ವುಮೆನ್ ರಿಯಾಕ್ಟ್ ಟು ದಿ ಶಾರ್ಟೇಜ್ ಆಫ್ ಲೇಡೀಸ್ ಸೈಕ್ಲಿಂಗ್ ಅಕಾರ್ಡಿಂಗ್ ಟು P. ಸಾಯಿನಾಥ್. P. ಸಾಯಿನಾಥ್ ಅವರ ಪ್ರಕಾರ ಸೈಕ್ಲಿಂಗ್ ಒಂದು ಮೂಮೆಂಟ್ಗೆ ಮಹಿಳೆಯರ ಕೊರತೆ ಬಗ್ಗೆ ಯಾವ ಥರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆನ್ಸರ್, ಒನ್ಸ್ ಸೈಕ್ಲಿಂಗ್ ಅ ಸಿಂಬಲ್ ಆಫ್ ವುಮೆನ್ಸ್ ಲಿಬರೇಷನ್ ಕಾಟ್ ಇನ್ ಇಮ್ಯಾಜಿನೇಷನ್ ಆಫ್ ದಿ ವುಮೆನ್ ಫೋಕ್ ಇನ್ ದಿ ಪುಡುಕೋಟೆ ಡಿಸ್ಟಿಕ್. ಸೊ ಪುಡುಕೋಟೆ ಡಿಸ್ಟಿಕಲ್ಲಿ ಮಹಿಳೆಯರ ಒಂದು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸುವ ಸಲುವಾಗಿ ಒಂದು ಸೈಕ್ಲಿಂಗನ್ನು ಇಟ್ಕೊಂಡಿದ್ದಾರೆ. ಎವ್ರಿ ವುಮೆನ್ ಇನ್ ದ ಡಿಸ್ಟಿಕ್ ವಾಲ್ಯೂಂಟಿಯರ್ ಟು ಲರ್ನ್ ಸೈಕ್ಲಿಂಗ್. ಸೊ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇಚ್ಛೆಯಿಂದ ಸೈಕ್ಲಿಂಗನ್ನು ಕಲಿಯೋಕ್ಕೆ ಬರ್ತಿರ್ತಾರೆ. ನಾಟ್ ಸರ್ಪ್ರೈಸಿಂಗ್ಲಿ ದಿಸ್ ಲೀಡ್ ಟು ಅ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್ಸ್. ಸೊ ಇಲ್ಲಿ ಲೇಡೀಸ್ ಸೈಕಲ್ಗೆ ಕೊರತೆ ಬೀಳುತ್ತೆ. ದೀಸ್ ವುಮೆನ್ ಎಂಥೂಸಿಯಾಸ್ಟ್ ಡಿಡ್ ನಾಟ್ ಹೆಸಿಟೇಟ್, ದೇ ವಾಂಟೆಡ್ ಟು ಬೈ ಒನ್ ಜೆಂಟ್ಸ್ ಸೈಕಲ್ಸ್. ಬಟ್ ಅಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ನಿರಾಶೆಗೊಳ್ಳೋದಿಲ್ಲ. ಸೈಕಲ್ ಶಾರ್ಟೇಜ್ ಬಿದ್ದರೂ ಕೂಡ ಗಂಡು ಮಕ್ಕಳ ಸೈಕಲನ್ನು ತೆಗೆದುಕೊಂಡು ಅವರು ಕಲಿತಾರೆ and learned cycling. Later on, many women started preferring gents cycle because it has an additional bar from the seat to handle, and that way it enabled them to go out along with the child also. ಬಟ್ ಬರ್ತಾ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ, ಲೇಡೀಸ್ ಸೈಕಲ್ಗಿಂತಲೂ ಜೆಂಟ್ಸ್ ಸೈಕಲ್ ಚೆನ್ನಾಗಿ ಅನಿಸುತ್ತೆ. ಅದರಿಂದ ಮಕ್ಕಳನ್ನು ಕೂಡಿಸ್ಕೊಂಡು ಕೂಡ ಹೋಗೋಕ್ಕೆ ಅನುಕೂಲ ಆಯಿತು. 9ನೇ ಪ್ರಶ್ನೆ, ಹೌ ಕ್ಯಾನ್ ವಾಟರ್ ಗಿವ್ ಲೈಫ್ ಆ್ಯಂಡ್ ಡಿವೋರ್ ಲೈಫ್ಸ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ದಿ ವಾಟರ್. ವಾಟರ್ ಅಂತಕ್ಕಂಥ ಒಂದು ಪಾಠದಲ್ಲಿ ನೀರು ಜೀವನವನ್ನು ನೀಡುತ್ತೆ ಮತ್ತು ಜೀವನ ತೆಗೆಯುತ್ತೆ ಅನ್ನೋದ್ರ ಬಗ್ಗೆ ಯಾವ ಥರ ಹೇಳಲಾಗಿದೆ. ಆನ್ಸರ್, ದ ಸ್ಪೀಕರ್ ಡಿಕ್ಲೇರ್ಸ್ ದ್ಯಾಟ್ ವಾಟರ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್, ಇಟ್ ಕ್ಯಾನ್ ಗಿವ್ ಲೈಫ್ ಬಟ್ ಆಲ್ಸೋ ಕ್ಯಾನ್ ಡಿವೋರ್ ಲೈಫ್ಸ್. ಶಿ ದೆನ್ ಡಿಕ್ಲೇರ್ಸ್ ಇನ್ ಅ vengeful tone that the water that could not serve to quench the thirst of the
parched throats of the lips became the killer tsunami wave and swallowed the whole village after village. 10ನೇ ಪ್ರಶ್ನೆ, bring out the irony in water where the speaker remarks on the innocence of water. ಇನ್ನೋಸೆನ್ಸ್ ಆಫ್ ವಾಟರ್ ಬಗ್ಗೆ ಸ್ಪೀಕರ್ ಅವರು ಮಾಡಿದಂಥ ಒಂದು ಅಭಿಪ್ರಾಯದ ಬಗ್ಗೆ ವ್ಯಂಗ್ಯವಾಗಿ ಯಾವ ಥರ ಚಿತ್ರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆನ್ಸರ್, ದ ಪೊಯೆಟ್ ವೆಂಟ್ಸ್ ಹರ್ anger against the destruction caused by water. She remarks that water, which has ignited many struggles and quarrels between people of the village and people of the Wada, can cause blood to run in streams. However, the same water can also sit innocently in a Bisleri bottle, appearing very innocuous. 11ನೇ ಪ್ರಶ್ನೆ, how does Juliet intended to make Romeo immortal? ಸೊ ಜೂಲಿಯಟ್ ರೋಮಿಯೋನನ್ನು ಇಮ್ಮೋರ್ಟಲ್ ಮಾಡಲು ಹೇಗೆ ಪ್ರಯತ್ನಿಸಿದಳು? ಆನ್ಸರ್, she wishes to make her Romeo an immortal being by requesting the night to take him and cut him out in little stars in the sky after her death. ತನ್ನ ಸಾವಿನ ನಂತರ ರೋಮಿಯೋಗೆ ಆಕಾಶಕ್ಕೆ ಒಯ್ದು ಕತ್ತಲೆಯಲ್ಲಿ ಅವನನ್ನು ನಕ್ಷತ್ರಗಳಾಗಿ ಮಾಡಬೇಕು ಅಂತ ಕೇಳ್ಕೊತಾಳೆ. ಸೊ ದ್ಯಾಟ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಸೊ ಇದರಿಂದ ಏನಾಗ್ತದೆ, ಸ್ವರ್ಗಕ್ಕೆ ಒಂದು ಕಳಿ ಬರುತ್ತೆ. ಸಿ ಕನ್ವಿನ್ಸಸ್ ದ ನೈಟ್ ದಟ್ ರೋಮಿಯೋ ರಿಪ್ಲೇಸಸ್ ದ ಗ್ಯಾರಿಶ್ ಸನ್ ಬೈ ಗ್ಲೋವಿಂಗ್ ಇನ್ ದ ನೈಟ್, ದೆನ್ ಪೀಪಲ್ ಸ್ಟಾಪ್ ಆಫ್ ಫಿಯರಿಂಗ್ ಫಾರ್ ನೈಟ್. 12ನೇ ಪ್ರಶ್ನೆ, ವೈ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಕಟ್ ಔಟ್ ಇನ್ ಲಿಟಲ್ ಸ್ಟಾರ್ಸ್? ಜೂಲಿಯಟ್ ರೋಮಿಯೋನನ್ನು ನಕ್ಷತ್ರವಾಗಿ ಪರಿವರ್ತನೆ ಆಗಬೇಕು ಅಂತ ಯಾಕೆ ಬಯಸ್ತಾಳೆ? ಆನ್ಸರ್, ರೋಮಿಯೋ ಬ್ರಿಂಗ್ಸ್ ಎ ಡೇ ಇನ್ ಅ ನೈಟ್. ಜೂಲಿಯಟ್ ಬೆಗ್ಸ್ ಫೇಟ್ ಟು ಕಟ್ ರೋಮಿಯೋ ಔಟ್ ಇನ್ ಲಿಟಲ್ ಸ್ಟಾರ್ಸ್ ಸೊ ದಟ್ ಆಲ್ ದ ವರ್ಲ್ಡ್ ಬಿ ಇನ್ ಲವ್ ವಿತ್ ದ ನೈಟ್. ಸೊ ಈ ರೋಮಿಯೋನನ್ನು ನಕ್ಷತ್ರನಾಗಿ ಮಾಡಿದರೆ ರಾತ್ರಿಗೆ ಒಂದು ಕಳಿ ಬರುತ್ತೆ, ಜನ ರಾತ್ರಿಯನ್ನು ಇಷ್ಟಪಡ್ತಾರೆ. These stars represent both the timeless quality of the couple's love and their fate as star-crossed lovers who will only true be united in a death. 13ನೇ ಪ್ರಶ್ನೆ, describe the efforts of the ministers in carrying out the death sentence to dear. ಟು ಡಿಯರ್ ಅಂತಕ್ಕಂಥ ಪಾಠದಲ್ಲಿ ಮರಣದಂಡನೆ ಶಿಕ್ಷೆ ಕೊಡಲು ಅಧಿಕಾರಿಗಳು ಯಾವ ಥರ ಪ್ರಯತ್ನ ಪಟ್ಟರು, ಯಾವ ಥರ ಶ್ರಮ ಹಾಕಿದ್ರು ಅನ್ನೋದ್ರ ಬಗ್ಗೆ ವರ್ಣಿಸಿ ಬರೀಬೇಕು. ಆನ್ಸರ್, ದ ಮಿನಿಸ್ಟರ್ಸ್ ಡಿಸ್ಕಸ್ಡ್ ದ ಮ್ಯಾಟರ್ ಆ್ಯಂಡ್ ಸೆಂಟ್ ಅ ಲೆಟರ್ ಆಫ್ ಎನ್ಕ್ವೈರಿ ಟು ದಿ ಫ್ರೆಂಚ್ ಗೌರ್ಮೆಂಟ್ ಆಸ್ಕಿಂಗ್ ವೆದರ್ ದೇ ಕುಡ್ ಲೆಂಡ್ ದೆಮ್ ಅ ಮಷಿನ್ ಆ್ಯಂಡ್ ಅನ್ ಎಕ್ಸ್ಪರ್ಟ್ ಟು ಎಕ್ಸಿಕ್ಯೂಟ್ ದಿ ಕ್ರಿಮಿನಲ್ ಆ್ಯಂಡ್ ಆಲ್ಸೋ ಇನ್ಫಾರ್ಮ್ ದ ಕಾಸ್ಟ್ ಇನ್ವಾಲ್ವ್ಡ್. ಸೊ ಮಿನಿಸ್ಟರ್ ಏನು ಮಾಡ್ತಾರೆ, ಈ ಮರಣದಂಡನೆ ಶಿಕ್ಷೆ ಕೊಡೋ ಸಲುವಾಗಿ ಫ್ರೆಂಚ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ಪತ್ರ ಬರೆದು ನಮಗೆ ಒಂದು ಮಷಿನ್ ಕೊಡಿ ಮತ್ತು ಮರಣದಂಡನೆ ಕೊಡ್ತಕ್ಕಂಥ ವ್ಯಕ್ತಿಯನ್ನು ಕೊಡಿ ಅಂತ ಕೇಳ್ಕೊತಾರೆ. ಮತ್ತು ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದು ಕೂಡ ಬಗ್ಗೆ ಕೂಡ ಅವರು ಪರಿಶೀಲಿಸ್ತಾರೆ. 14ನೇ ಪ್ರಶ್ನೆ, ವೈ ಡಸ್ ದ ಕ್ರಿಮಿನಲ್ ಇನ್ ಟು ಡಿಯರ್ ರೆಫ್ಯೂಸ್ ಟು ಎಸ್ಕೇಪ್ ಫ್ರಮ್ ದಿ ಪ್ರಿಸನ್? ಎಕ್ಸ್ಪ್ಲೇನ್. ಅಂದರೆ ಟು ಡಿಯರ್ ಅಂತಕ್ಕಂಥ ಪಾಠದಲ್ಲಿ ಆ ಅಪರಾಧಿ ತಪ್ಪಿಸಿಕೊಂಡು ಹೋಗೋಕ್ಕೆ ಬಯಸೋದಿಲ್ಲ, ಯಾಕೆ? ಆನ್ಸರ್, ಬಿಕಾಸ್ ಕ್ರಿಮಿನಲ್ ಹ್ಯಾಡ್ ನೌ ವೇರ್ ಟು ಗೋ. ಯಾಕಂದರೆ ಕ್ರಿಮಿನಲ್ಗೆ ಈಗ ಎಲ್ಲಿಗೂ ಹೋಗೋದು ಇರಲಿಲ್ಲ. ಹಿ ಕಂಪ್ಲೇಂಟ್ ದ್ಯಾಟ್ ಬೈ ದೇರ್ ಡೆತ್ ಸೆಂಟೆನ್ಸ್ ದೇ ಹ್ಯಾಡ್ ರೂಯಿನ್ಡ್ ಹಿಸ್ ಕ್ಯಾರೆಕ್ಟರ್. ಆ ವ್ಯಕ್ತಿಗೆ ಮರಣದಂಡನೆ ಕೊಡೋ ಮೂಲಕ ಆತನ ಒಂದು ವ್ಯಕ್ತಿತ್ವವನ್ನು ಹಾಳು ಮಾಡಿದಿರ. ಹಿ ವಾಸ್ ಅಫ್ರೇಡ್ ದ್ಯಾಟ್ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಸೊ ಅದಕ್ಕೆ ಜನ ನನ್ನನ್ನು ನಂಬೋದಿಲ್ಲ, ಅದಕ್ಕಾಗಿ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾನೆ. 15ನೇ ಪ್ರಶ್ನೆ, ಪೇರೆಂಟ್ಸ್ ಆರ್ ಬೌಸ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ಆ್ಯರೋಸ್ ಆ್ಯಂಡ್ ಗಾಡ್ ಈಸ್ ಆರ್ಚರ್. ಇಲ್ಲಿ ದೇವರು ಬಿಲ್ಲುಗಾರ, ಮಕ್ಕಳು ಬಿಲ್ಲು ಬಾಣ ಹಾಕ್ತಾರೆ ಮತ್ತು ಪೇರೆಂಟ್ಸ್ ಬಿಲ್ ಹಾಕ್ತಾರೆ. ಹೌ ಡಸ್ ದ ಪೋಯಮ್ ಆನ್ ಚಿಲ್ಡ್ರನ್ ಹೈಲೈಟ್ ದೀಸ್ ಇಮೇಜಸ್? ಈ ಒಂದು ಕಲ್ಪನೆಯನ್ನು ಈ ಕವನದಲ್ಲಿ ಯಾವ ಥರ ಚಿತ್ರಿಸಲಾಗಿದೆ? ವೆನ್ ದ ಆಲ್ಮೈಟಿ ಆಸ್ ಎನ್ ಆರ್ಚರ್ ಟಚಸ್ ದ ಬೌ. ಸೊ ದೇವರು ಇಲ್ಲಿ ಬಿಲ್ಗಾರನಾಗಿ ಇಲ್ಲಿ ಏನು ಮಾಡ್ತಾನೆ, ಬಿಲ್ಲನ್ನು ಹಿಡ್ಕೋತಾನೆ. ಇಟ್ ಈಸ್ ಅ ಮೂಮೆಂಟ್ ಆಫ್ ಗ್ಲ್ಯಾಡ್ನೆಸ್ ಫಾರ್ ಇಟ್. ಹಿ ಲವ್ಸ್ ಬೋತ್ ದ ಆ್ಯರೋಸ್ ಆ್ಯಂಡ್ ಬೌ. ದೇವರು ಬಾಣು ಮತ್ತು ಬಿಲ್ಲನ್ನು ಎರಡನ್ನು ಕೂಡ ಇಷ್ಟಪಡ್ತಾನೆ. ಇಟ್ ಮೀನ್ಸ್ ದೇರ್ ಇಸ್ ಅ ಪ್ಲೇಸ್ ಇನ್ ಗಾಡ್ಸ್ ಹಾರ್ಟ್ ಫಾರ್ ದ ಪೇರೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ದೇರ್ ಚಿಲ್ಡ್ರನ್. ಅಂದರೆ ಇದರ ಅರ್ಥ ಏನೆಂದರೆ ದೇವರು ಮಕ್ಕಳು ಮತ್ತು ಪೋಷಕರನ್ನು ಇಬ್ಬರನ್ನು ಕೂಡ ತನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಾನೆ. ಇನ್ ದ ಲಾಸ್ಟ್ ಲೈನ್, ದ ಆ್ಯರೋ ದ್ಯಾಟ್ ಈಸ್ ಹೀಡಿಂಗ್ ಟುವರ್ಡ್ ದ ಮಾರ್ಕ್ ಇಸ್ ಅನ್ ಮೆಟಫಾರ್ ಫಾರ್ ಚಿಲ್ಡ್ರನ್.
16ನೇ ಪ್ರಶ್ನೆ, ವಿ ಕ್ಯಾನಾಟ್ ಕೀಪ್ ಪೇಸ್ ವಿತ್ ಅವರ್ ಚಿಲ್ಡ್ರನ್ಸ್ ಲೈಫ್ ಆ್ಯಂಡ್ ಥಾಟ್ಸ್. ಹೌ ಈಸ್ ದಿಸ್ ಎಲಾಬ್ರೇಟ್ ಇನ್ ಆನ್ ಚಿಲ್ಡ್ರನ್? ಆನ್ ಚಿಲ್ಡ್ರನ್ ಅಂತಕ್ಕಂಥ ಒಂದು ಚಾಪ್ಟರಲ್ಲಿ ಇಲ್ಲಿ ಯಾವ ಥರ ಮಕ್ಕಳ ಒಂದು ಜೀವನ ಮತ್ತು ವಿಚಾರಗಳು ಬಗ್ಗೆ ಹೇಳಲಾಗಿದೆ ಅಂತ ಪ್ರಶ್ನೆ ಇದೆ. ಆನ್ಸರ್, ದ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಫ್ಯೂಚರ್ ಆ್ಯಂಡ್ ವಿ ಶುಡ್ ಲೆಟ್ ದೆಮ್ ಗ್ರೋ ಅಕಾರ್ಡಿಂಗ್ ಟು ದೇರ್ ಓನ್ ಪೊಟೆನ್ಷಿಯಲ್. ಸೊ ಮಕ್ಕಳಿಗೆ ತಮ್ಮದೇ ಆದ ಒಂದು ಸ್ವಂತ ಭವಿಷ್ಯ ಇರುತ್ತೆ. ಅವರ ಒಂದು ಅಭಿಪ್ರಾಯ, ಅವರ ಆಸೆಯ ಪ್ರಕಾರ ಬದುಕೋಕ್ಕೆ ಅವಕಾಶ ಕೊಡಬೇಕು. ದ ಚಿಲ್ಡ್ರನ್ ಆರ್ ಕ್ಲೋಸರ್ ಟು ಎಕ್ಸಿಸ್ಟೆನ್ಸ್ ದೆನ್ ವಿ ಆರ್. ನಾವೀಗ ಏನಿದ್ದೀವೋ ನಮಗಿಂತಲೂ ಅವರು ಅಸ್ತಿತ್ವದಲ್ಲಿದ್ದಾರೆ. ಲೈಫ್ ಲುಕ್ಸ್ ಫಾರ್ವರ್ಡ್ ಆ್ಯಂಡ್ ಡಸ್ ನಾಟ್ ಲಿಂಗರ್ ಆನ್. ಹೆನ್ಸ್ ಪೇರೆಂಟ್ಸ್ ಕೆನಾಟ್ ಕೀಪ್ ಪೇಸ್ ವಿತ್ ಅವರ್ ಚಿಲ್ಡ್ರನ್ಸ್ ಲೈಫ್ಸ್ ಆ್ಯಂಡ್ ಥಾಟ್ಸ್. 17ನೇ ಪ್ರಶ್ನೆ, ದ ವೇಸ್ ಆಫ್ ಪ್ರಾವಿಡೆನ್ಸ್ ಆರ್ ಸ್ಟ್ರೇಂಜ್. ಹೌ ಈಸ್ ದಿಸ್ ಟ್ರೂ ಇನ್ ದ ಕೇಸ್ ಆಫ್ ಡಾನ್ ಗೊಂಜಾಲೋ ಆ್ಯಂಡ್ ಡೋನಾ ಲಾರಾ ಇನ್ ಅ ಸನ್ನಿ ಮಾರ್ನಿಂಗ್? Answer, a sunny morning presents the story of two young lovers who were once passionately attached to each other. Their love would have culminated in their marriage, but they were separated by a cruel blow of fate. However, the ways of providence being strange, these erstwhile lovers happened to meet each other some 50 years later in the park in Madrid. Both of them are in their 70s and have changed a great deal in their appearance. Hence, they fail to recognize each other in the park initially, but as they get acquainted with they recall their youthful days. ಕೊನೆಯ ಪ್ರಶ್ನೆ, a sunny morning presents a situation that is not so funny for Lara and Gonzalo. Do you agree? Give reasons. Answer, yes, I totally agree with the statement. A sunny morning presents a situation that it is not so funny for Lara and Gonzalo because they are the very same Gonzalo and Don Lara for years who were ardent lovers in their youth but are now in their 70s. ಸೊ ಈ ಪ್ರಶ್ನೆ ಮತ್ತು ಉತ್ತರಗಳ PDF ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.